ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ನಾವು ಕೃಷಿ ವಿಜ್ಞಾನ ಕೇಂದ್ರ ಹನುಮನಮಟ್ಟಿಯಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲಿ ಡಾಕ್ಟರ್ ಮಹೇಶ್ ಕಡಗಿ ಅವ್ರನ್ನ ಮಾತಾಡಿಸಿ ಈ ಬರಗಾಲದ ಸಂದರ್ಭದಲ್ಲಿ, ಈ ಒಂದು ಬೇಸಿಗೆ ದಿನದಲ್ಲಿ ನೀರಿನ ಅಭಾವ, ಆಹಾರದ ಕೊರತೆ ಜಾಸ್ತಿ ಇರುತ್ತೆ. ಅದರಲ್ಲೂ ಪಶು ಸಾಕಾಣಿಕೆ ಮಾಡೋರಿಗಂತೂ ಸಾಕಷ್ಟು ಆಹಾರ ಮತ್ತು ನೀರನ್ನು ಪಶುಗಳಿಗೆ ಕೊಡಬೇಕಾದ್ರೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮೇಲ್ನೋಟಕ್ಕೆ ಅವ್ರು ನಮ್ಗೆ ಹೇಳ್ತಾಯಿದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಅವ್ರನ್ನ ಮಾತಾಡಿಸಿ ಜಾನುವಾರುಗಳಿಗೆ ನಾವು ಯಾವ ರೀತಿ ಆಹಾರ ನಿರ್ವಹಣೆ ಮಾಡಬೇಕು, ನೀರು ಯಾವ್ಯಾವ ಸಂದರ್ಭದಲ್ಲಿ ಯಾವ ಸಮಯಕ್ಕೆ ಕೊಟ್ಟರೆ ಆ ಆಹಾರ ಮತ್ತು ನೀರಿನ ಸಮಸ್ಯೆಯನ್ನು ಸರಿದೂಗಿಸ್ಬೋದು, ಅದಲ್ಲದೆ ಆಹಾರಗಳಾದಂತಹ ಅಜೋಲವನ್ನು ಯಾವ ರೀತಿ ಕೊಡ್ಬೋದು, ಯಾವ ರೀತಿ ಅದನ್ನು ತಯಾರಿಸ್ಬೋದು, ಹೇಗೆಲ್ಲ ತಯಾರಿ ಮಾಡಿ ಅದರಿಂದ ಕೂಡ ಒಂದು ಜಾನುವಾರುಗಳಿಗೆ ಯಾವ ರೀತಿ ಉಪಯೋಗ ಆಗುತ್ತದೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನೀವು ಕೃಷಿ ವಿಜ್ಞಾನ ಕೇಂದ್ರ ಹಾವೇರಿ ಹನುಮನಮಟ್ಟಿಯಲ್ಲಿದೆ. ಈ ಒಂದು ಬರಗಾಲದಲ್ಲಿ ಜಾನುವಾರುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಈಗ. ಸೊ ಬರಗಾಲದಲ್ಲಿ ಜಾನುವಾರುಗಳಿಗೆ ನೀರು, ಆಹಾರ ಮತ್ತು ಇನ್ನಿತರ ನಿರ್ವಹಣೆಗಳನ್ನ ಹೇಗೆ ಮಾಡಬೇಕು. ಸೊ ಮೊದಲಿಗೆ ಆಹಾರದ ನಿರ್ವಹಣೆ ಜಾನುವಾರುಗಳ ಬರಗಾಲದಲ್ಲಿ. ಸೊ ಜಾನುವಾರುಗಳಿಗೆ ಒಣ ಮೇವಿನ ಪೌಷ್ಟೀಕರಣವನ್ನ ಮಾಡೋದು ತುಂಬಾ ಅತಿ ಅವಶ್ಯಕವಾಗಿರುತ್ತೆ ಈ ಒಂದು ಬರಗಾಲದ ಸಮಯದಲ್ಲಿ. ಎರಡನೇದಾಗಿ ಜಾನುವಾರುಗಳನ್ನ ಮೇವಿಗಾಗಿ ಬಿಡ್ತಾ ಇರ್ತಾರೆ, ಹೊರಗಡೆ ಮೇಯಿಸ್ತಾ ಇರ್ತಾರೆ ತುಂಬಾ ಜನ ರೈತರು. ಸೊ ಅದನ್ನ ಮುಂಜಾನೆ ಹೊತ್ತಲ್ಲಿ ಮತ್ತು ಸಂಜೆ ಹೊತ್ತಲ್ಲಿ ಮೇವಿಗೆ ಬಿಡಬೇಕು. ಸೊ ಆಕಳುಗಳಾಗ್ಲಿ ಕುರಿಗಳಲ್ಲಿ ಅಷ್ಟೇ, ಕುರಿಗಳಲ್ಲಿ ಬೆಳಗಿನ ಹೊತ್ತಿನಲ್ಲಿ ಮತ್ತು ಸಂಜೆ ಹೊತ್ತಿನಲ್ಲಿ ನೀವು ಹೊರಗಡೆ ಬಿಡೋದ್ರಿಂದ ಅವುಗಳಿಗೆ ಜಾಸ್ತಿ ಬಿಸಿಲು ತಾಗೋದಿಲ್ಲ. ಸೊ ಬಿಸಿಲಿನ ಒಂದು ಒತ್ತಡಕ್ಕೆ ಒಳಗಾಗೋದಿಲ್ಲ. ಸೊ ಬೆಳಗ್ಗೆ ಟೈಮು ಸುಮಾರು 7 ಗಂಟೆಯಿಂದ 10-11 ಗಂಟೆವರೆಗೂ, ಸಂಜೆ ಟೈಮ್ ಸುಮಾರು 4ರಿಂದ 6ರಿಂದ 7 ಗಂಟೆವರೆಗೂ ಜಾನುವಾರುಗಳು ಹೊರಗಡೆ ಮೇಯಿಸ್ಲಿಕ್ಕೆ ಬಿಟ್ರೆ ಆ ಬಿಸಿಲಿನ ಒತ್ತಡಕ್ಕೆ ಅವು ಒಳಗಾಗೋದಿಲ್ಲ. ಎರಡನೇದಾಗಿ ನೀರಿನ ನಿರ್ವಹಣೆ. ನೀರನ್ನು ಈ ಒಂದು ಬೇಸಿಗೆ ಸಮಯದಲ್ಲಿ ಅಥವಾ ಬರಗಾಲದ ಸಮಯದಲ್ಲಿ ಸುಮಾರು 3ರಿಂದ 4 ಟೈಮ್ ಕೊಡಬೇಕಾಗುತ್ತೆ. ಅದು ತಂಪಾದ ಸಮಯದಲ್ಲಿ ನೀರನ್ನು ಕೊಡೋದ್ರಿಂದ ಜಾನುವಾರುಗಳು ಒಂದು ಹೆಚ್ಚಿನ ನೀರನ್ನ ಕುಡಿತವೆ. ಸೊ ಶುದ್ಧವಾದ ಮತ್ತು ಸ್ವಚ್ಛವಾದ ನೀರನ್ನ ಈ ತಂಪಾದ ಸಮಯದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಜಾನುವಾರಿಗೆ ಹೇರಳವಾಗಿ ನೀರನ್ನು ಕೊಡುವ ಒಂದು ಅವಶ್ಯಕವಾಗಿರ್ತದೆ. ಮೂರನೇದು, ನಾವು ಇನ್ನಿತರ ನಿರ್ವಹಣೆಗಳನ್ನ ಏನೇನ್ ಮಾಡ್ಬೋದು ಅಂತ. ಸೊ ಇನ್ನಿತರ ನಿರ್ವಹಣೆಗಳಂದ್ರೆ ಕೊಟ್ಟಿಗೆಯಲ್ಲಿ ಶುದ್ಧವಾದ ಗಾಳಿ ಆಡ್ತಾ ಇರ್ಬೇಕು ನಮ್ಗೆ. ಸೊ ಗಾಳಿ ಬೀಸ್ತಾ ಇರ್ಬೇಕು, ಹೊರಗಡೆಯಿಂದ ಶುದ್ಧವಾದ ಗಾಳಿ ಬರಬೇಕು, ಒಳಗಡೆ ಇರ್ತಕ್ಕಂಥ ಗಾಳಿ ಹೊರಗಡೆ ಹೋಗ್ತಾ ಇರಬೇಕು. ಆ ರೀತಿಯ ಒಂದು ಗಾಳಿ ಇರೋದ್ರಿಂದ ಈ ಉಷ್ಣಾಂಶದ ಒತ್ತಡವನ್ನ ನಾವು ಕಡಿಮೆ ಮಾಡ್ಬೋದು. ಕೆಲವೊಬ್ರು ರೈತರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಈ ಒಂದು ಬರಗಾಲದ ಸಮಯದಲ್ಲಿ ಫ್ಯಾನ್ಗಳನ್ನು ಸಹಿತ ಕೊಟ್ಟಿಗೆಗಳು ಓಡಿಸ್ತಾ ಇದ್ದಾರೆ. ಅದು ತುಂಬಾ ಉತ್ತಮವಾದದ್ದು. ಸೊ ತುಂಬಾ ಗಾಳಿ ಚೆನ್ನಾಗಿ ಹೆಚ್ಚಾಗಿ ಬರ್ತಾ ಇರುತ್ತೆ. ಸೊ ಇದರಿಂದ ಜಾನುವಾರುಗಳಲ್ಲಿ ಉಷ್ಣಾಂಶದ ಒತ್ತಡವು ಕಡಿಮೆ ಆಗುತ್ತೆ. ಎರಡನೇದಾಗಿ, ತುಂಬಾ ಜನ ರೈತರು ಈ ಸ್ಪ್ರಿಂಕ್ಲರ್ಗಳನ್ನ ಅಥವಾ ನೀರುಗಳನ್ನ ಕೊಟ್ಟಿಗೆ ಮೇಲಿಂದ ಜಾನುವಾರುಗಳ ಮೇಲೆ ಬಿಡ್ತಾ ಇದ್ದಾರೆ. ಅದು ಒಂದು ತುಂಬಾವಾದ ಒಂದು ಇನೋವೇಷನ್ ಅಂತ ಹೇಳ್ಬೋದು ಇಲ್ಲಿ. ಸೊ ಯಾಕಂದ್ರೆ ನೀರನ್ನ ನೀವು ಕೊಟ್ಟಿಗೆಯಲ್ಲಿ ಜಾನುವಾರುಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಈ ಬೇಸಿಗೆ ಟೈಮಲ್ಲಿ ಸುಮಾರು 2ರಿಂದ 3 ಸಾರಿ ಈ ನೀರನ್ನ ಜಾನುವಾರುಗಳ ಮೇಲೆ ಸಿಂಪಡಣೆ ಮಾಡ್ತಾರೆ. ಡ್ರಿಪ್ಗಳ ಮೂಲಕ ಅಥವಾ ಸ್ಪ್ರಿಂಕ್ಲರ್ಗಳ ಮೂಲಕ. ಆದ್ರಿಂದ ಏನಾಗುತ್ತೆ ಅಂದ್ರೆ ಉಷ್ಣಾಂಶದ ಒಂದು ಒತ್ತಡ ಜಾನುವಾರುಗಳಲ್ಲಿ ಕಡಿಮೆ ಆಗುತ್ತೆ. ಈ ಉಷ್ಣಾಂಶದ ಒತ್ತಡ ಈ ಬೇಸಿಗೆಯಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ, ಅವುಗಳ ಉತ್ಪಾದನೆ ಕಡಿಮೆ ಆಗುತ್ತೆ. ಸುಮಾರು 20ರಿಂದ 30ರಷ್ಟು ಹಾಲಿನ ಇಳುವರಿ ಕಡಿಮೆ ಆಗಿರುತ್ತೆ ಹಾಲು ಹಿಂಡುವ ಆಕಳುಗಳಲ್ಲಿ. ಈ ರೀತಿಯ ನಿರ್ವಹಣೆಗಳನ್ನು ಬರಗಾಲದಲ್ಲಿ ಮೇವಿನ ನಿರ್ವಹಣೆ ಆಗಿರ್ಬೋದು, ನೀರಿಂದ ಆಗಿರ್ಬೋದು, ಅಥವಾ ಈ ಉಷ್ಣಾಂಶದ ಒತ್ತಡವನ್ನ ಕಡಿಮೆ ಮಾಡುವಂತ ಇನ್ನಿತರ ನಿರ್ವಹಣೆಗಳನ್ನು ನೀವು ಮಾಡೋದ್ರಿಂದ 20ರಿಂದ 30% ಏನು ಉತ್ಪಾದನೆಯನ್ನ ಕಡಿಮೆ ಆಗ್ತಾ ಇದೆ ಅದನ್ನ ನೀವು ತಪ್ಪಿಸ್ಬೋದು. ಇನ್ನೊಂದು ಮುಖ್ಯವಾದ ಅಂಶ ಈ ಒಂದು ಬರಗಾಲ ಸಮಯದಲ್ಲಿ ಅಥವಾ ಬೇಸಿಗೆ ಸಮಯದಲ್ಲಿ ಅಂದ್ರೆ ಮಿನರಲ್ ಮಿಕ್ಸ್ಚರ್ ಅನ್ನ ಜಾನುವಾರುಗಳಿಗೆ ಕೊಡೋದು. ಖನಿಜ ಮಿಶ್ರಣ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಸುಮಾರು 60 ಗ್ರಾಮಿಂದ 100 ಗ್ರಾಮ್ವರೆಗೂ ಒಂದು ಹಸುಗಳಿಗೆ ನೀವು ಕೊಡಬೇಕಾಗುತ್ತೆ ಖನಿಜ ಮಿಶ್ರಣವನ್ನು ಒಂದು ದಿನಕ್ಕೆ. ಬೆಳಗ್ಗೆ ಅಥವಾ ಸಂಜೆ ಏನು ಹಿಂಡಿ ಇಡ್ತೀರಾ, ಹಿಂಡಿ ಜೊತೆಗೆ ನೀವು ಮಿಶ್ರಣವನ್ನು ಮಾಡಿ ಆ ಖನಿಜ ಮಿಶ್ರಣವನ್ನ ಕೊಡೋದ್ರಿಂದ ಈ ಜಾನುವಾರುಗಳಿಗೆ ಈ ಒಂದು ಒತ್ತಡದ ಸಮಯದಲ್ಲಿ ಅವುಗಳ ನಿರ್ವಹಣೆಗೆ ತುಂಬಾ ಸುಲಭವಾದ ಒಂದು ಕೆಲಸವನ್ನು ನಾವು ಮಾಡಿಕೊಟ್ಟಂಗಾಗುತ್ತೆ. ಇದರಿಂದ ಉತ್ಪಾದನೆಯೂ ಸಹಿತ ಹೆಚ್ಚಾಗುತ್ತದೆ.
ಈ ಒಂದು ಬರಗಾಲದ ಸಮಯದಲ್ಲಿ ಅಥವಾ ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಸೊ ರೈತರಿಗೆ ಹಸಿರು ಮೇವಿನ ಕೊರತೆ ತುಂಬ ಕಾಡುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಒಣಮೇವು ಅವ್ರ ಹತ್ರ ಇರ್ತದೆ. ಆ ಒಣಮೇವನ್ನು ಅವರು ಜಾಸ್ತಿಯಾಗಿ ಬಳಕೆ ಮಾಡ್ತಿರ್ತಾರೆ. ಆದರೆ ಜಾನುವಾರುಗಳು ಒಣಮೇವನ್ನು ಹೆಚ್ಚಾಗಿ ತಿನ್ನೋದಿಲ್ಲ, ಮೊದಲನೇದು. ಎರಡನೇದಾಗಿ ಆ ಒಣಮೇವಿನಲ್ಲಿ ಪೌಷ್ಟಿಕಾಂಶಗಳು ಬಹಳ ಕಡಿಮೆ ಇರ್ತವೆ. ಮತ್ತೆ ಜಾನುವಾರುಗಳಿಗೆ ಸಿಗೋದು ತುಂಬ ಕಡಿಮೆ ಸಿಗುತ್ತೆ ಆ ಒಣಮೇವಿನಿಂದ. ಅದಕ್ಕೆ ಸೊ ಒಣಮೇವಿನ ಪೌಷ್ಟೀಕರಣ ಸೊ ಇದನ್ನು ನಾವು ಮಾಡಬೇಕಾಗುತ್ತೆ. ಸೊ ಒಣಮೇವಿನ ಪೌಷ್ಟೀಕರಣ ಹೇಗೆ ಮಾಡೋದು ಅಂದರೆ, ಸೊ ಒಣಮೇವಿನ ಪೌಷ್ಟೀಕರಣವನ್ನು ನೀವು ಸಾಮಾನ್ಯವಾಗಿ ರೈತರು 3 ವಿಧಾನಗಳಲ್ಲಿ ಮಾಡಬಹುದು. ಮೊದಲನೇದು ಉಪ್ಪನ್ನು ಬಳಕೆ ಮಾಡ್ಕೊಂಡು ಮಾಡ್ಬೋದು, ಎರಡನೇದು ಬೆಲ್ಲವನ್ನು ಬಳಕೆ ಮಾಡ್ಕೊಂಡು ಮಾಡ್ಬೋದು, ಮೂರನೇದಾಗಿ ಸೊ ಯೂರಿಯಾ ಪೌಷ್ಟೀಕರಣ ಅಂತ ಕರಿತೀವಿ ನಾವು. ಸೊ ಈ ರೀತಿಯ 3 ಪೌಷ್ಟೀಕರಣವನ್ನು ರೈತರು ತಮ್ಮ ಒಂದು ಮನೆಯಲ್ಲೇ ಸಹಿತ ಮಾಡ್ಕೋಬೋದಾಗಿದೆ. ಸೊ ಮೊದಲನೇದಾಗಿ ಉಪ್ಪು ಮತ್ತು ಎರಡನೇದಾಗಿ ಬೆಲ್ಲದ ಹೇಳಿದೆ ನಾನು. ಸೊ ಉಪ್ಪು ಮತ್ತು ಬೆಲ್ಲವನ್ನು ಸುಮಾರು 1 kg ಅಷ್ಟು ಉಪ್ಪು ಅಥವಾ 1 kg ಅಷ್ಟು ಬೆಲ್ಲವನ್ನು ತಗೋಬೇಕು. ಸುಮಾರು 100 kg ಒಣಮೇವು, ಕತ್ತರಿಸಿದ ಒಣಮೇವು ಆದರೆ ತುಂಬ ಒಳ್ಳೆಯದು. ಸೊ ಆ ಒಂದು 100 kg ಒಣಮೇವಿಗೆ 1 kg ಉಪ್ಪನ್ನು ಸುಮಾರು 8 ರಿಂದ 10 ಲೀಟರ್ ನೀರಿನಲ್ಲಿ ಸಂಪೂರ್ಣವಾಗಿ ಉಪ್ಪನ್ನು ಕರಗಿಸಿ ಆ ಉಪ್ಪನ್ನು ಆ ಒಣಮೇವನ್ನು ಚೆನ್ನಾಗಿ ಹರಡಬೇಕು. ಚೆನ್ನಾಗಿ ಹರಡಿ ಆ ಒಣಮೇವಿಗೆ ನೀವು ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಿ ಸುಮಾರು 2 ರಿಂದ 3 ತಾಸಿನ ನಂತರ ಜಾನುವಾರುಗಳಿಗೆ ನೀಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಜಾನುವಾರು ಹೆಚ್ಚು ಒಣಮೇವನ್ನು ಸೇವಿಸುತ್ತೆ. ಸೊ ಹೆಚ್ಚು ಒಣಮೇವನ್ನು ಸೇವಿಸೋದ್ರಿಂದ ಹೆಚ್ಚು ಅದಕ್ಕೆ ಪೋಷಕಾಂಶಗಳು ಸಿಗ್ತವೆ. ಎರಡನೇದಾಗಿ ಹೇಳಿದೆ ಬೆಲ್ಲವನ್ನು ಅಷ್ಟೇ. 1 kg ಬೆಲ್ಲವನ್ನು ಸುಮಾರು 8 ರಿಂದ 10 ಲೀಟರ್ನಲ್ಲಿ ನೀರಲ್ಲಿ ಕರಗಿಸಿ ಆ ನೀರನ್ನು ಸೊ ಚೆನ್ನಾಗಿ ಕತ್ತರಿಸಿ ಹರಡಿದ ಒಂದು ಒಣಮೇವಿನ ಮೇಲೆ ಸಿಂಪಡಣೆ ಮಾಡಬೇಕು. ಸೊ ಸಿಂಪಡಣೆ ಮಾಡಿ ಸುಮಾರು 4 ರಿಂದ 5 ತಾಸುಗಳ ನಂತರ ಸೊ ಆ ಮೇವನ್ನು ಸೊ ಜಾನುವಾರುಗಳಿಗೆ ಕೊಡಬೇಕು. ಸೊ ಜಾನುವಾರುಗಳಿಗೆ ಕೊಟ್ಟರೆ ಇದರಿಂದ ನೀವು ಅದಕ್ಕೆ ಸ್ವಲ್ಪ ಎನರ್ಜಿನೂ ಜಾಸ್ತಿ, ಒಂದು ಶಕ್ತಿಯನ್ನು ನೀಡಿದಂಗೆ ಆಗುತ್ತೆ. ಅದ್ರ ಜೊತೆಗೆ ಸೊ ಜಾನುವಾರುಗಳು ಈ ಒಣಮೇವನ್ನು ಹೆಚ್ಚಾಗಿ ಸೇವನೆ ಮಾಡ್ತವೆ. ಸೊ ಮೂರನೇದು ಬಂದು ಯೂರಿಯಾ ಪೌಷ್ಟೀಕರಣ ಅಂತ ಬರುತ್ತೆ. ಸೊ ಯೂರಿಯಾ ಪೌಷ್ಟೀಕರಣದಲ್ಲಿ ನಾವು 2 ರೀತಿಯ ವಿಧಾನವನ್ನು ಅನುಸರಿಸ್ತೀವಿ. ಸೊ ಮೊದಲನೇದು ಯೂರಿಯಾ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಈ ಯೂರಿಯಾ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಸುಮಾರು 2 kg ಯೂರಿಯಾವನ್ನು ಒಂದು 100 kg ಒಣಮೇವಿಗೆ ನಾವು ಸಿಂಪಡಣೆ ಮಾಡಬೇಕು. ಸೊ ಮೊದಲಿನ ಹಾಗೆ ಒಣಮೇವನ್ನು ಕತ್ತರಿಸಿ ಚೆನ್ನಾಗಿ ಹರಡಿಕೊಂಡು ಸೊ ಆ ಕತ್ತರಿಸಿದ ಒಣಮೇವಿಗೆ ಸೊ ನೀವು 2 kg ಯೂರಿಯಾವನ್ನು ಸುಮಾರು 8 ರಿಂದ 10 ಲೀಟರ್ ನೀರಿನಲ್ಲಿ ಕರಗಿಸ್ಕೋಬೇಕು. ಸೊ 8 ರಿಂದ 10 ನೀರಿನಲ್ಲಿ ಕರಗಿಸಿಕೊಂಡು ಸೊ ಆ ನೀರನ್ನು ಸೊ ಒಣಮೇವಿಗೆ ಸಿಂಪಡಣೆ ಮಾಡ್ತಾ ಹೋಗಬೇಕು. ಸೊ ಸಿಂಪಡಣೆ ಮಾಡಿ ಸುಮಾರು 2 ರಿಂದ 3 ತಾಸಿನ ನಂತರ ಸೊ ಜಾನುವಾರುಗಳಿಗೆ ಆ ಮೇವನ್ನು ಕೊಡೋದು. ಸೊ ನಾವು ಇದನ್ನು ಸೊ ಯೂರಿಯಾ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ಇನ್ನೊಂದು ವಿಧಾನ ಬರುತ್ತೆ, ಯೂರಿಯಾ ಎನ್ರಿಚ್ಮೆಂಟ್ ಅಂತ ಬರುತ್ತೆ. ಸೊ ಯೂರಿಯಾ ಎನ್ರಿಚ್ಮೆಂಟಲ್ಲಿ ಏನು ಮಾಡ್ತೀವಿ ಅಂದರೆ ಸೊ ಈ ಒಣಮೇವನ್ನು ಚೆನ್ನಾಗಿ ಹರಡಿಕೊಂಡು ಸೊ ಒಂದು 100 kg ಒಣಮೇವಿಗೆ 4 kg ಯೂರಿಯಾವನ್ನು ನಾವು ಇಲ್ಲಿ ಬಳಸ್ತಾ ಇದ್ದೀವಿ. ಸೊ ಒಂದು 100 kg ಒಣಮೇವಿಗೆ 4 kg ಯೂರಿಯಾವನ್ನು ತೆಗೆದುಕೊಂಡು ಸೊ ಆ 4 kg ಯೂರಿಯಾವನ್ನು ಸುಮಾರು 10 ರಿಂದ 15 ಲೀಟರ್ ನೀರಿನಲ್ಲಿ ಕರಗಿಸ್ಕೊಂಡು ಆ ಒಣಮೇವಿಗೆ ಸಿಂಪಡಣೆ ಮಾಡಬೇಕು. ಸೊ ಸಿಂಪಡಣೆ ಮಾಡಿದ ತಕ್ಷಣವೇ ಆ ಒಣಮೇವನ್ನು ಸೊ ನೀವು ಗಾಳಿ ಆಡದಂತೆ ಸಂರಕ್ಷಿಸಿರಬೇಕು 21 ದಿನಗಳ ಕಾಲ. ಸೊ ಆ ಒಣಮೇವನ್ನು ಸೊ ನೀವು ಪ್ಲಾಸ್ಟಿಕ್ ಚೀಲಗಳೆಲ್ಲಾದರೂ ತುಂಬಿಡ್ಬೋದು, ಅಥವಾ ಸೊ ನೀವು ದೊಡ್ಡ ಒಂದು ಬಣವೆಗೆ ಈ ರೀತಿ ಸಿಂಪಡಣೆ ಮಾಡಿದಾಗ ಆ ಬಣವೆಯನ್ನು ಸೊ ಪ್ಲಾಸ್ಟಿಕ್ ಹಾಳೆಯಿಂದ ಸೊ ಗಾಳಿ ಆಡದಂತೆ ಕ್ಲೀನಾಗಿ ಮುಚ್ಚಬೇಕು. ಸೊ 21 ದಿನಗಳ ನಂತರ ಆ ಒಣಮೇವನ್ನು ಮುಚ್ಚಿಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಸೊ ಲಿಗ್ನಿನ್ ಆ್ಯಂಡ್ ಸೆಲ್ಯುಲೋಸ್ ಅಂತ ಅದರಲ್ಲಿ ಕಂಟೆಂಟ್ ಏನಿರುತ್ತೆ, ಅದರಲ್ಲಿ ಸೊ ಈ ಕೆಮಿಕಲ್ ಬಾಂಡೇಜ್ ಏನಿರುತ್ತೆ ಆ ಬಾಂಡೇಜನ್ನು ಬ್ರೇಕ್ ಮಾಡುತ್ತೆ. ಆ ಯೂರಿಯಾದಿಂದ ಅಮೋನಿಯಾ ಏನು ರಿಲೀಸ್ ಆಗುತ್ತೆ, ಆ ಅಮೋನಿಯಾದಿಂದ ಸೊ ಈ ಕೆಮಿಕಲ್ ಬಾಂಡ್ಗಳು ಸಡಿಲಗೊಳ್ಳುತ್ತವೆ. ಸೊ ಸಡಿಲಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸೊ ಜೀರ್ಣಕ್ರಿಯೆಯಲ್ಲಿ ಹೆಚ್ಚಿಗೆ ಒಂದು ಒಣಮೇವಿನ ಅಂಶ ಜಾನುವಾರುಗಳಿಗೆ ಮುಟ್ಟುತ್ತೆ. ಸೊ ಎರಡನೇದಾಗಿ ಯೂರಿಯಾವನ್ನು ನಾವು ನಾನ್ ಪ್ರೋಟೀನ್ ನೈಟ್ರೋಜನ್ ಅಂತ ಕರಿತೀವಿ. ಅಂದರೆ ಸೊ ಇದು ನೈಟ್ರೋಜನನ್ನು ಒದಗಿಸೋದ್ರಿಂದ ಸೊ ಆ ನೈಟ್ರೋಜನ್ನಿಂದ ಈ ಜಾನುವಾರುಗಳು ಸೊ ಪ್ರೋಟೀನನ್ನು ಉತ್ಪಾದನೆ ಮಾಡ್ಕೊತವೆ ತಮ್ಮ ದೇಹದಲ್ಲಿ. ಸೊ ನಾವು ಅದನ್ನು ಇಂಡೈರೆಕ್ಟಾಗಿ ನಾವು ಪ್ರೋಟೀನ್ ಅಂಶವನ್ನು ಆ ಒಣಮೇವಿಗೆ ಹೆಚ್ಚಿಗೆ ಮಾಡ್ದಂಗೆ ಆಗುತ್ತೆ ಇದು ಈ ವಿಧಾನದಲ್ಲಿ. ಸೊ ಸುಮಾರು ಈ ಭತ್ತದ ಹುಲ್ಲು ಮತ್ತು ರಾಗಿ ಹುಲ್ಲಿಗೆ ಮಾತ್ರ ಸೊ ಈ ಯೂರಿಯಾ ಪೌಷ್ಟೀಕರಣವನ್ನು ಮಾಡಲೇಬೇಕಾಗುತ್ತೆ. ಯಾಕೆ ಅಂದರೆ ಭತ್ತದ ಹುಲ್ಲು ಮತ್ತು ರಾಗಿ ಹುಲ್ಲಿನಲ್ಲಿ ಸೊ ಲಿಗ್ನಿನ್ ಮತ್ತು ಸಿಲಿಕಾ ಕಂಟೆಂಟು ಜಾಸ್ತಿ ಇರೋದರಿಂದ ಸೊ ಈ ಒಣಮೇವಿನ ಪೌಷ್ಟೀಕರಣ, ಯೂರಿಯಾ ಪೌಷ್ಟೀಕರಣ ನಾವು ರಾಗಿ ಹುಲ್ಲು ಭತ್ತದ ಹುಲ್ಲಿಗೆ ಮಾಡೋದ್ರಿಂದ ಸೊ ಅದರದ ಒಂದು ಪೌಷ್ಟೀಕರಣ ಮಾಡ್ದಂಗೆ ಆಗುತ್ತೆ. ಸೊ ಅದರದ ಒಂದು ಕಚ್ಚಾ ಪ್ರೋಟೀನ್ ಅಂಶವನ್ನು ನಾವು ಸುಮಾರು 4 ರಿಂದ 5% ಹೆಚ್ಚಿಗೆ ಆಗುತ್ತೆ. ಮತ್ತು ಜೀರ್ಣದ ಅಂಶ ಒಂದು ಸುಮಾರು 20 ರಿಂದ 30% ಅದ್ರ ಜೀರ್ಣ ಆಗುವ ಅಂಶನೂ ಸಹಿತ ಹೆಚ್ಚಿಗೆ ಮಾಡ್ದಂಗೆ ಆಗುತ್ತೆ.
ಸೊ ಈ ಬರಗಾಲದಲ್ಲಿ ನಾವು ಇದನ್ನು ಮಾಡೋದ್ರಿಂದ ನಾವು ಹೆಚ್ಚಿಗೆ ಮೇವನ್ನು ನೀಡಿದಂಗೆ ಆಗುತ್ತೆ ಜಾನುವಾರುಗಳಿಗೆ. ಆ ಹೆಚ್ಚಿಗೆ ಮೇವು ಪೌಷ್ಟಿಕರಣವಾದ ಮೇವು ಆಗಿರುತ್ತೆ. ಸೊ ಈ ಹೆಚ್ಚಾದ ಮೇವನ್ನು ನಾವು ಪೌಷ್ಟಿಕರಣವಾದ ಮೇವನ್ನು ಕೊಡೋದ್ರಿಂದ ಜಾನುವಾರುಗಳು ಹೆಚ್ಚಿಗೆ ಒಂದು ಉತ್ಪಾದನೆಯನ್ನು ಮಾಡ್ತವೆ ಮತ್ತು ಹೆಚ್ಚು ಆರೋಗ್ಯವಾಗಿರ್ತವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಇವತ್ತಿನ ದಿನ ನೀವು ಕೃಷಿ ವಿಜ್ಞಾನ ಕೇಂದ್ರ ಹಾವೇರಿ ಹನುಮನಮಟ್ಟಿಯಲ್ಲಿದೆ. ಸೊ ಇಲ್ಲಿ ಒಂದು ಅಜೋಲಾ ಪ್ರಾತ್ಯಕ್ಷಿಕ ಘಟಕದಲ್ಲಿ ನೀವಿದ್ದೀರಾ. ಇವತ್ತಿನ ಈ ಒಂದು ವಿಡಿಯೋ ಚಿತ್ರೀಕರಣದಲ್ಲಿ ನಾನು ಅಜೋಲಾ ಉತ್ಪಾದನೆ ಹಾಗೂ ಬಳಕೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮೊದಲಿಗೆ ಅಜೋಲಾ ಒಂದು ನೀರಿನ ಮೇಲೆ ಬೆಳೆಯುವ ಸಸ್ಯವಾಗಿದೆ. ಸೊ ಈ ಅಜೋಲಾವನ್ನು ನಾವು ಜಾನುವಾರುಗಳಿಗೆ ಪೂರಕ ಆಹಾರವಾಗಿ ನಾವು ಕೊಡ್ಬೋದು. ಸೊ ಯಾವ ರೀತಿ ಅಂದರೆ ಈ ಕೊಡ್ತಕ್ಕಂಥ ಹಿಂಡಿಯಲ್ಲಿ ಮಿಶ್ರಣ ಮಾಡಿ ಅವುಗಳಿಗೆ ನಾವು ಕೊಡ್ಬೋದು. ಸೊ ಜಾನುವಾರುಗಳಿಗೆ ಅಂದರೆ ಆಕಳು, ಎಮ್ಮೆ, ಕುರಿ ಆಗಲಿ, ಆಡಾಗಲಿ, ಕೋಳಿಗಳಿಗೆ ಸಹಿತ ಈ ಒಂದು ಅಜೋಲಾವನ್ನು ನಾವು ಪೂರಕ ಆಹಾರವಾಗಿ ನಾವು ಕೊಡ್ಬೋದು. ಸೊ ಮೊದಲಿಗೆ ನಾನು ಅಜೋಲಾವನ್ನು ಬೆಳೆಯೋದು ಹೇಗೆ ಅಂತ ಹೇಳ್ತೀನಿ, ತದನಂತರದಲ್ಲಿ ಅದನ್ನು ಬಳಕೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಅಜೋಲಾನ ಮೊದಲಿಗೆ ಹೇಳಿದ ಮೇಲೆ ಇದೊಂದು ನೀರಿನ ಮೇಲೆ ತೆಳೆಯುವ ಸಸ್ಯ. ಸೊ ಇದಕ್ಕೆ ನೀರು ಒಂದು ನಾವು ಗುಂಡಿ ಥರ ನೀರನ್ನು ಮಾಡಿ ಅದಕ್ಕೆ ನೀರು ಕೊಡೋದು ತುಂಬ ಅವಶ್ಯಕವಾಗಿರ್ತದೆ. ಸೊ ನೀವು ಗುಂಡಿಯನ್ನು ನೀವು ಒಂದು ಸಿಮೆಂಟಿನ ತೊಟ್ಟಿಯಲ್ಲಾದ್ರೂ ಮಾಡ್ಬೋದು, ಪ್ಲಾಸ್ಟಿಕ್ಕಿನ ತೊಟ್ಟಿಯಲ್ಲಾದ್ರೂ ಮಾಡ್ಬೋದು, ಅಥವಾ ನೀವೇ ಒಂದು ತೆಗ್ಗನ್ನು ತೆಗೆದು ಸೊ ಅದಕ್ಕೆ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಹಾಕಿ ಆ ಥರ ಆದರೂ ಗುಂಡಿಯನ್ನು ಮಾಡ್ಬೋದು. ಸೊ ನಾವಿಲ್ಲಿ ನಮ್ಮ ಘಟಕದಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಪ್ಲಾಸ್ಟಿಕ್ಕಿನ ಒಂದು ತೊಟ್ಟಿ ಮತ್ತು ಸಿಮೆಂಟಿನ ತೊಟ್ಟಿಯಲ್ಲಿ ಮಾಡಿದ್ದೀವಿ. ಸೊ ಇದಕ್ಕೆ ನಿಮಗೆ 2 ಫೂಟ್ 1.5 ರಿಂದ 2 ಫೂಟ್ ನೀರಿನ ಅವಶ್ಯಕತೆ ಇದೆ. ಸೊ ಇದು ನೀರಿನ ಮೇಲೆ ತೆಳೆಯುವ ಸಸ್ಯವಾಗಿದ್ದರಿಂದ ಇದಕ್ಕೆ ನಾವು ಪೋಷಕಾಂಶಗಳನ್ನಾಗಿ ಸಗಣಿ ಮತ್ತು ನೀರನ್ನು ಕೊಡಬೇಕಾಗುತ್ತೆ. ಸಗಣಿ ಮತ್ತು ಮಣ್ಣನ್ನು ಸಹಿತ ನೀವು ಕೊಡಬೇಕಾಗತ್ತೆ. ಸೊ ಸಗಣಿ ಮೊದಲಿಗೆ ಸ್ಟಾರ್ಟ್ ಮಾಡುವಾಗ, ಘಟಕವನ್ನು ಸ್ಟಾರ್ಟ್ ಮಾಡುವಾಗ ಸುಮಾರು 12 ರಿಂದ 14 ಫೀಟ್ ಉದ್ದ, 3 ರಿಂದ 3 ಫೀಟ್ ಅಳತೆಯ ಅಗಲವನ್ನು ನಾವು ಹೊಂದಬೇಕಾಗುತ್ತೆ ಆ ತೊಟ್ಟಿಗೆ. ಸೊ ಈ ಒಂದು ತೊಟ್ಟಿಯಲ್ಲಿ ನಾವು ಸುಮಾರು 1.5 ರಿಂದ 2 kg ಅಷ್ಟು ತೆಗಿಬೋದು. ಅದಕ್ಕೆ ನಾನು ಈ ಅಳತೆಯನ್ನು ಹೇಳ್ತಾ ಇದ್ದೀನಿ. ಸೊ 12 ರಿಂದ 14 ಫೀಟ್ ಉದ್ದದ ಈ ತೊಟ್ಟಿಯಲ್ಲಿ ನಾವು ಮೊದಲಿಗೆ ನೀರನ್ನು ಹಾಕಬೇಕು. ಸೊ ನಾವು ಸ್ಟಾರ್ಟ್ ಮಾಡುವಾಗ ಸುಮಾರು 4 ರಿಂದ 5 kg ಅಷ್ಟು ಮಣ್ಣನ್ನು ಜಲ್ಡಿ ಹಿಡಿದಿರಬೇಕು. ಶುದ್ಧವಾದ ಮತ್ತು ಕ್ಲೀನ್ ಆದ ಒಂದು ಮಣ್ಣನ್ನು ನಾವು ಇಲ್ಲಿ ಬಳಸಬೇಕಾಗತ್ತೆ.
ಎರಡನೇದಾಗ್ಲಿ 3-4 kg ಅಷ್ಟು ಸಗಣಿಯನ್ನ ರಾಡಿ ಮಾಡಿ ಆ ಒಂದು ತೊಟ್ಟಿಯಲ್ಲಿ ಹಾಕಬೇಕಾಗುತ್ತೆ. ಸೊ ಈ ಅಜೋಲಾ ಘಟಕಕ್ಕೆ ಸಗಣಿಯನ್ನು ಮತ್ತು ಸಗಣಿಯನ್ನು ಹಾಕಬೇಕು ಮತ್ತು ಮಣ್ಣನ್ನು ಹಾಕಬೇಕು. ಅದ್ರ ಜೊತೆಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಒಂದು ಗೊಬ್ಬರ ಬರುತ್ತೆ. ಸೊ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನು ನಾವು ಕೊಡೋದ್ರಿಂದ ಅಜೋಲಾ ತುಂಬಾ ಚೆನ್ನಾಗಿ ಬೆಳೀತದೆ. ಸೊ ನಾವೊಂದು ಹೇಳಿದ ಅಳತೆಗೆ ಸುಮಾರು 10-20 ಗ್ರಾಮ್ ಅಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನ ಪ್ರತಿ 15 ದಿನಗಳಿಗೊಮ್ಮೆ ಸೊ ನೀವು ಏನು ಸಗಣಿ ಹಾಕ್ತಿರ್ತಿರಲ್ಲ ಅದ್ರ ಜೊತೆಗೆ ಹಾಕೋದ್ರಿಂದ ಸೊ ಅಜೋಲಾದ ಒಂದು ಬೆಳವಣಿಗೆನೂ ತುಂಬಾ ಚೆನ್ನಾಗಿ ಬರುತ್ತೆ. ತದನಂತರದಲ್ಲಿ ನೀವು ಅಜೋಲಾ ಎಲ್ಲಿ ಸಿಗುತ್ತೆ ಅಲ್ಲಿಂದ ಸುಮಾರು 1/2 kg ಅಷ್ಟು ಅಜೋಲಾವನ್ನು ತೆಗೆದುಕೊಂಡು ಬಂದು ಆ ತಟ್ಟಿಯಲ್ಲಿ ಬಿಡಬೇಕಾಗುತ್ತೆ. ಸೊ ಬಿಟ್ಟ ನಂತರ ಸುಮಾರು 15-20 ದಿನಗಳ ಆದ ನಂತರ ಆ ತೊಟ್ಟಿ ಪೂರ್ಣವಾಗಿ ಅಜೋಲಾದಿಂದ ತುಂಬಿಕೊಳ್ತದೆ. ಇದು ಬೇರುಗಳು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೇರುಗಳಿಗೆ ಹಾನಿ ಆಗದಂತೆ ನಾವು ಅಜೋಲಾವನ್ನ ಸ್ಟಾರ್ಟಿಂಗ್ ಬಿಡಬೇಕಾಗುತ್ತೆ. ಸೊ ಬಿಟ್ಟಾಗ ಸೊ ಅದು 15-20 ದಿನಗಳ ನಂತರ ತೊಟ್ಟಿ ತುಂಬಿದ ನಂತರ ನಾವು ಪ್ರತಿದಿನ ಸುಮಾರು 1-1.5 kg ಅಷ್ಟು ಅಜೋಲಾವನ್ನ ಆ ತೊಟ್ಟೆಯಿಂದ ನಾವು ತಗೋಬಹುದು. ಸೊ ಪ್ರತಿದಿನ ತಗೊಂತಾ ಇದ್ದಾಗೆ ಅದು ಬೆಳೀತಾ ಇರುತ್ತೆ. ಸೊ ಎರಡನೇದಾಗಿ ಪ್ರತಿ 15 ದಿನಕ್ಕೆ ಒಂದ್ಸರಿ ನಾವು ಸೊ ಅದಕ್ಕೆ ಸಗಣಿಯನ್ನ ಹಾಕ್ಬೇಕಾಗುತ್ತೆ. ಸುಮಾರು 2-3 kg ಅಷ್ಟು ಸಗಣಿಯನ್ನ ರಾಡಿ ಮಾಡಿಕೊಂಡು ಆ ಅಜೋಲಾ ತೊಟ್ಟಿಗೆ ಪ್ರತಿ 15 ದಿನಕ್ಕೊಮ್ಮೆ ನೀವು ತಪ್ಪದೆ ಹಾಕ್ಬೇಕಾಗುತ್ತೆ. ಸುಮಾರು ಇದು 6 ತಿಂಗಳವರೆಗೂ ನಿಮಗೆ ಬರುತ್ತೆ. ನೀರು ಚೆನ್ನಾಗಿದ್ರೆ ಸುಮಾರು 6 ತಿಂಗಳವರೆಗೂ ಇದು ಬರುತ್ತೆ. 6 ತಿಂಗಳಾದ ನಂತರದಲ್ಲಿ ಈ ತೊಟ್ಟಿಯನ್ನ ಪುನಃ ನೀವು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡಿ 2-3 ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ತುಂಬಾ ಚೆನ್ನಾಗಿ. ಸೊ ಒಣಗಿಸಿ ತದನಂತರದಲ್ಲಿ ನೀವು ಮತ್ತೆ ಇದೇ ರೀತಿ ಎಲ್ಲ ಒಂದು ನೀರನ್ನು ಬಿಟ್ಟು ಸಗಣಿ ಮತ್ತು ಗೊಬ್ಬರವನ್ನ ಹಾಕಿ ತದನಂತರದಲ್ಲಿ ಮತ್ತೆ ಅಜೋಲಾವನ್ನ ನೀವು ಪ್ರಾರಂಭಿಸಬಹುದು. ಸೊ ಅಜೋಲಾಗೆ ಇಲ್ಲಿ ಮುಖ್ಯವಾಗಿ ಏನಂದ್ರೆ ನೆರಳಿರಬೇಕು. ಸೂರ್ಯನ ಕಿರಣಗಳು ಸೀದಾ ಅದ್ರ ಮೇಲೆ ಬೀಳಬಾರ್ದು. ಸೊ ನೇರವಾಗಿ ಬೀಳೋದ್ರಿಂದ ಅಜೋಲಾ ಬೆಳವಣಿಗೆ ಕುಂಠಿತ ಆಗುತ್ತೆ. ಸೊ ಆದ ಕಾರಣದಿಂದ ನೀವು ಶೇಡ್ ನೆಟ್ ಹಾಕೋಬಹುದು ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಹಳೆ ಬಟ್ಟೆಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೆರಳನ್ನ ಮಾಡ್ಬೋದು. ಸೊ ಗಿಡದ ಕೆಳಗಡೆ ಇದ್ರೆ ತುಂಬಾ ಅನುಕೂಲ. ಆದರೆ ಎಲೆಗಳು ಉದುರಿ ಸೊ ಅಜೋಲಾ ತೊಟ್ಟಿಯಲ್ಲಿ ಬೀಳೋದನ್ನ ತಪ್ಪಿಸ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಶೇಡ್ ನೆಟ್ ಅನ್ನ ಮಾಡಿದೀವಿ. ಸೊ ಶೇಡ್ ನೆಟ್ ಅಲ್ಲಿ ನೀವು ಬೆಳೆದ್ರೆ ತುಂಬಾ ಅನುಕೂಲ ಆಗಿರ್ತದೆ. ಸೊ ಇದು ಅಜೋಲಾ ಬೆಳವಣಿಗೆ ಬಗ್ಗೆ ಆಯ್ತು. ಸೊ ತದನಂತರದಲ್ಲಿ ನಾ ಹೇಳ್ಬೇಕಂದ್ರೆ ಅಜೋಲಾವನ್ನ ಹೇಗೆ ನೀವು ಅದನ್ನ ಬಳಸಬೇಕು ಜಾನುವಾರುಗಳಿಗೆ. ಸೊ ಜಾನುವಾರುಗಳಿಗೆ ನಾ ಹೇಳಿದೆ ನಿಮಗೆ ಆಕಳಿಗೆ ಬಳಸ್ಬೋದು, ಎಮ್ಮೆಗಳಿಗೆ ಬಳಸ್ಬೋದು, ಕುರಿ ಆಡುಗಳಿಗೆ ಬಳಸ್ಬೋದು ಮತ್ತು ಕೋಳಿಗಳಿಗೂ ಪೂರಕ ಆಹಾರವಾಗಿ ಇದನ್ನ ಬಳಸ್ಬೋದು. ಸೊ ನೀವೇನು ಹಿಂಡಿ ಇರ್ತೀರಲ್ಲ, ದಾಣಿ ಮಿಶ್ರಣ ಏನು ಇಡ್ತೀವಲ್ಲ, ಸೊ ಅದ್ರ ಜೊತೆಗೆ ಇದನ್ನ ಬೆರಕೆ ಮಾಡಿ ಸೊ ನೀವು ಅದನ್ನ ಪ್ರಾಣಿಗಳಿಗೆ ಜಾನುವಾರುಗಳಿಗೆ ಕೊಡಬಹುದು. ಸೊ ಮೊದಲಿಗೆ ನೀವು ಅಜೋಲಾವನ್ನ ತೆಗೆದುಕೊಂಡ ನಂತರ ಸೊ ಅದನ್ನ ಕ್ಲೀನಾಗಿ ನೀರಿನಲ್ಲಿ ತೊಳಿಬೇಕು. ಯಾಕಂದ್ರೆ ನಾವು ಸಗಣಿ ಮಿಶ್ರಿತ ನೀರನ್ನು ಹಾಕಿರೋದ್ರಿಂದ ಸೊ 2-3 ಬಾರಿ ಅಜೋಲಾವನ್ನ ಸ್ವಚ್ಛವಾಗಿ ತೊಳೆದ ನಂತರ ದಾಣಿ ಮಿಶ್ರಣದಲ್ಲಿ ನೀವು ಅದನ್ನ ಬೆರಕೆ ಮಾಡಬೇಕಾಗುತ್ತೆ. ಸೊ ಬೆರಕೆ ಮಾಡಿ ಸ್ಟಾರ್ಟಿಂಗ್ ಕೊಡಬೇಕಾಗುತ್ತೆ. ಸೊ ಜಾನುವಾರುಗಳು ಒಂದ್ಸರಿ ಅದರ ರುಚಿಯನ್ನು ಕಂಡ ನಂತರ ತದನಂತರದಲ್ಲಿ ನೀವು ನೇರವಾಗಿ ಸಹಿತ ಅದನ್ನು ಯಾವುದೇ ಬೆರಕೆ ಮಾಡದಂಗೆ ಸಹಿತ ಕೊಡ್ಬೋದು. ಸೊ ಹಿಂಡುವ ದನಗಳಿಗೆ ನೀವು ಸುಮಾರು 2 kg ಅಷ್ಟು ಅಜೋಲಾವನ್ನ ಪ್ರತಿದಿನ ಕೊಡ್ಬೋದು. ಬೆಳಗ್ಗೆ 1 kg ಮತ್ತು ಸಾಯಂಕಾಲ 1 kg ಅಷ್ಟು. ಸೊ ಕುರಿ ಮತ್ತು ಆಡುಗಳಿಗೆ ಬೆಳಗ್ಗೆ 1/4 kg ಅಷ್ಟು, ಸಾಯಂಕಾಲ 1/4 kg ಅಷ್ಟು ನೀವು ಕೊಡ್ಬೋದು. ಕೋಳಿಗಳಿಗೂ ಸಹಿತ ಒಂದು ಕೋಳಿಗೆ 50-100 ಗ್ರಾಮ್ವರೆಗೂ ನೀವು ಈ ಅಜೋಲಾವನ್ನ ಕೊಡ್ಬೋದು. ಸೊ ಈ ಅಜೋಲಾವನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಅಜೋಲಾದಲ್ಲಿ ಸೊ ಪ್ರೋಟೀನ್ ಸಸಾರಜನಕ ಅಂತ ಏನು ಹೇಳ್ತೀವಲ್ಲ, ಸಸಾರಜನಕದ ಅಂಶ ಅತಿ ಹೆಚ್ಚಾಗಿರುತ್ತೆ. ಸುಮಾರು 20-25% ಸಸಾರಜನಕ ಈ ಒಂದು ಅಜೋಲಾದಲ್ಲಿ ಇರ್ತದೆ. ಸೊ ಈ ಸಸಾರಜನಕ ಇರೋದ್ರಿಂದ ಸೊ ಅವುಗಳಿಗೆ ಒಂದು ಪೌಷ್ಟಿಕ ಆಹಾರವನ್ನು ಸಿಕ್ಕಾಗುತ್ತೆ. ಸೊ ಸಸಾರಜನಕ ಜೊತೆಗೆ ವಿಟಮಿನ್ಗಳು, ಮಿನರಲ್ಸ್ಗಳು ಸೊ ಅವೆಲ್ಲ ಜಾಸ್ತಿ ಇರುತ್ತೆ. ಮತ್ತು ಇದು ಹಸಿರು ಮೇವು ತರ ಆಗಿರೋದ್ರಿಂದ ನೀರಿನ ಅಂಶನೂ ತುಂಬಾ ಚೆನ್ನಾಗಿರ್ತದೆ. ಸೊ ಇದರಲ್ಲಿ ಸಸಾರಜನಕ, ಸೊ ವೈಟಮಿನ್ಸು ಮತ್ತೆ ಮಿನರಲ್ಸು ತುಂಬಾ ಚೆನ್ನಾಗಿರೋದ್ರಿಂದ ನಾವು ಅದನ್ನ ಸಪ್ಲಿಮೆಂಟ್ ಆಗಿ ಅಥವಾ ಪೂರಕ ಆಹಾರವಾಗಿ ನಾವು ನೀಡಿದಂತಾಗುತ್ತೆ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ.
ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್ ಐಸಿಎಆರ್ ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. ಐಐಎಸ್ಆರ್ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, ಐಐಎಚ್ಆರ್ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ ಎನ್ಆರ್ಸಿಪಿಯ ಸೋನಾರ್, ರೋಗ ನಿಯಂತ್ರಣಕ್ಕೆ ಯುಎಚ್ಎಸ್ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಈ ಒಂದು ಅಜೋಲಾವನ್ನು ನೀವು 3 ರೀತಿಯ ವಿವಿಧ ತೊಟ್ಟಿಗಳಲ್ಲಿ ಸಹಿತ ಮಾಡ್ಬೋದು. ಮೊದಲನೇದಾಗಿ ಪ್ಲಾಸ್ಟಿಕ್ ತೊಟ್ಟಿಗಳು ನಿಮಗೆ ರೆಡಿಮೇಡ್ ಆಗಿ ಸಿಗ್ತವೆ. ಆ ಪ್ಲಾಸ್ಟಿಕ್ ತೊಟ್ಟಿಗಳಲ್ಲಿ ಇದನ್ನು ಬೆಳಿಬೋದು. ಎರಡನೇದಾಗಿ ಸಿಮೆಂಟಿನ ಒಂದು ಬಾನಿಗಳಂತ ಏನು ಹೇಳ್ತೀವಿ, ಸಿಮೆಂಟಿನ ತೊಟ್ಟಿಗಳಂತ ಏನು ಹೇಳ್ತೀವಿ, ಆ ಸಿಮೆಂಟಿನ ತೊಟ್ಟಿಗಳಲ್ಲಿ ಸಹಿತ ಮಾಡ್ಬೋದು. ಇನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಮಾಡಬೇಕಂದ್ರೆ ನಾವೇ ಒಂದು ತೆಗೆದು 1.5 ಇಂದ 2 ಫೀಟ್ ತೆಗೆದು ನಮ್ಮಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಹಾಳೆಗಳನ್ನಾಗಲಿ ಅಥವಾ ತಾಡ್ಪಲ್ಗಳನ್ನಾಗಲಿ ಬಳಕೆ ಮಾಡಿಕೊಂಡು ಇದನ್ನು ಸಹಿತ ಮಾಡ್ಬೋದು. ಪ್ಲಾಸ್ಟಿಕ್ ಹಾಳೆಗಳನ್ನು ತಾಡ್ಪಲ್ಗಳನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ. ಅದರಲ್ಲಿ ನೀವು ಅದು ನೀರಿನ ಮಟ್ಟದಲ್ಲಿ ನೆಲದ ಮಟ್ಟದಲ್ಲೇ ಸಹಿತ ಅದನ್ನು ನಾವು ಮಾಡ್ಬೋದು. ಆ ಅಜೋಲ ತೊಟ್ಟಿಗಳಲ್ಲೂ ಸಹಿತ ಅಜೋಲ ಚೆನ್ನಾಗೇ ಬರುತ್ತೆ. ಈ ಅಜೋಲವನ್ನು ನಾವು ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಲ್ಲ ತರಬೇತಿಗಳಲ್ಲೂ ಸಹಿತ ನಾವು ಈ ಅಜೋಲದ ಬಗ್ಗೆ ಹೇಳ್ತೀವಿ. ಕುರಿ ಸಾಕಾಣಿಕೆ ಆಗಿರ್ಬೋದು, ಆಡು ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ತರಬೇತಿ ಆಗಿರ್ಬೋದು, ಅಥವಾ ಹೈನುಗಾರಿಕೆ ಸಂಬಂಧಿಸಿದ ಎಲ್ಲ ತರಬೇತಿಗಳಲ್ಲಿ ಸಹಿತ ನಾವು ಈ ಅಜೋಲ ಘಟಕವನ್ನು ರೈತರಿಗೆ ತೋರಿಸಿ ಅವ್ರ ಕಡೆಯಿಂದ ಒಂದು ಪ್ರಾತ್ಯಕ್ಷಿತೆಯನ್ನು ಸಹಿತ ಮಾಡಿಸ್ತಾ ಇರ್ತೀವಿ. ತುಂಬ ಜನ ರೈತರು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಅಜೋಲವನ್ನು ತೆಗೆದುಕೊಂಡು ಹೋಗಿ ಅವರ ಒಂದು ಘಟಕದಲ್ಲಿ ಅವರೇ ಸ್ವಂತಾಗಿ ಅಜೋಲವನ್ನು ಬೆಳೀತಾ ಇದ್ದಾರೆ. ತುಂಬ ಜನ ರೈತರು ಹಿತ್ತಲ ಕೋಳಿ ಸಾಕಾಣಿಕೆಯಲ್ಲಿ ಈ ಅಜೋಲವನ್ನು ಬಳಸ್ತಾ ಇದ್ದಾರೆ. ಹಿತ್ತಲ ಕೋಳಿ ಸಾಕಾಣಿಕೆಯಲ್ಲಿ ಏನಾಗುತ್ತೆ ಅಂದರೆ ನಾವು ಜಾಸ್ತಿ ಅದಕ್ಕೆ ಆಹಾರ ಕೊಡೋದಿಲ್ಲ ಕೋಳಿಗಳಿಗೆ. ಅದರಲ್ಲಿ ಪ್ರೋಟೀನ್ ಪೂರಕವಾದ ಆಹಾರಗಳನ್ನು ಯಾವುದೂ ಕೊಟ್ಟಿರೋದಿಲ್ಲ. ನಾವು ಈ ಅಜೋಲವನ್ನು ಹಿತ್ತಲ ಕೋಳಿಗಳಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನೇರವಾಗಿ ಅದಕ್ಕೆ ಪ್ರೋಟೀನ್ ಯುಕ್ತ ಆಹಾರವನ್ನು ನೀಡಿದಂಗೆ ಆಗುತ್ತೆ. ಪ್ರೋಟೀನ್ ಯುಕ್ತ ಆಹಾರವನ್ನು ಕೋಳಿಗಳಿಗೆ ನೀಡೋದ್ರಿಂದ ಅದರ ಮೊಟ್ಟೆಯ ಉತ್ಪಾದನೆಯಲ್ಲಿರ್ಬೋದು ಅಥವಾ ಅದರ ಬೆಳವಣಿಗೆಯ ಒಂದು ಹಂತದಲ್ಲಿ ನಾವು ತುಂಬ ಸದೃಢವಾದ ಅಥವಾ ಪೌಷ್ಟಿಕ ಆಹಾರವನ್ನು ನಾವು ಅದಕ್ಕೆ ನೀಡಿದಂಗೆ ಆಗುತ್ತೆ. ಹಿತ್ತಲ ಕೋಳಿ ಸಾಕಾಣಿಕೆಯಲ್ಲಿ ಅಜೋಲವನ್ನು ಬಳಕೆ ಮಾಡೋದನ್ನು ನಮ್ಮ ಕೇಂದ್ರದಿಂದ ಪ್ರಾತ್ಯಕ್ಷಿತೆಯನ್ನು ಸಹಿತ ಮಾಡಿದ್ದೀವಿ. ತುಂಬ ಜನ ರೈತರಿಗೆ ಸಹಿತ ನಾವು ಅಜೋಲವನ್ನು ನಾವು ಒದಗಿಸಿಕೊಟ್ಟಿದ್ದೀವಿ. ಹಿತ್ತಲ ಕೋಳಿ ಸಾಕಾಣಿಕೆ ಮಾಡೋರಿಗೆ ಅವರ ಒಂದು ಪ್ರತಿಕ್ರಿಯೆ ಏನಿತ್ತಂದರೆ ಈ ಅಜೋಲವನ್ನು ನಾವು ಹಿತ್ತಲ ಕೋಳಿಗೆ ಹಾಕೋದ್ರಿಂದ ಕೋಳಿಗಳಿಗೆ ಮತ್ತು ಸ್ವಲ್ಪ ಮಟ್ಟಿಗೆ ಮೊಟ್ಟೆಯ ಸಂಖ್ಯೆಗಳಲ್ಲಿ ಸಹಿತ ಜಾಸ್ತಿ ಆಗಿದೆ ಮತ್ತು ತೂಕದಲ್ಲಿ ಹೆಚ್ಚಿನ ಒಂದು ವ್ಯತ್ಯಾಸವನ್ನು ಅವ್ರು ಕಂಡುಕೊಂಡಿರ್ತಾರೆ. ಈ ಅಜೋಲ ಘಟಕವನ್ನು ಮಾಡಲಿಕ್ಕೆ ವೆಚ್ಚದ ಬಗ್ಗೆ ನಾನು ಹೇಳೋದಾದರೆ ನಮಗೆ ಈ ರೆಡಿಮೇಡ್ ತೊಟ್ಟಿಗಳು ನೀವು ತೊಗೊಳೋದಾದರೆ ಸುಮಾರು 1,500 2,000ವರೆಗೂ ಆ ರೆಡಿಮೇಡ್ ಪ್ಲಾಸ್ಟಿಕ್ ತೊಟ್ಟಿಗಳು ನಿಮಗೆ ಸಿಗ್ತವೆ. 12 ರಿಂದ 14 ಫೀಟ್ ಉದ್ದ, 3 ರಿಂದ 3.5 ಫೀಟ್ ಅಗಲ ಇರ್ತಕ್ಕಂಥ ತೊಟ್ಟಿಗಳು ಸುಮಾರು 1,500 ರಿಂದ 2,000 ಆಗುತ್ತೆ. ಸುಮಾರು 3 ರಿಂದ 4 ವರ್ಷಗಳಿಗೂ ಸಹಿತ ಆ ತೊಟ್ಟೆಗಳನ್ನು ನೀವು ಯಾವುದೇ ಒಂದು ತೊಡಕಿಲ್ಲದೆ ನೀವು ಆ ತೊಟ್ಟೆಗಳನ್ನು ಬಳಕೆ ಮಾಡ್ಕೋಬೋದು. ಎರಡನೇದಾಗಿ ಸಿಮೆಂಟಿನ ತೊಟ್ಟೆಗಳ ಮಾಡಲಿಕ್ಕೆ ಹೋದರೆ ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಸುಮಾರು 3 ರಿಂದ 5 ಸಾವಿರದವರೆಗೂ ನೀವು ಸಿಮೆಂಟಿನ ತೊಟ್ಟೆಗಳಿಗೆ ಹೆಚ್ಚಿನ ಒಂದು ಖರ್ಚನ್ನು ನೀವು ಮಾಡಬೇಕಾಗುತ್ತೆ. ನೀವೇ ಮನೆಯಲ್ಲೇ ಪ್ಲಾಸ್ಟಿಕ್ ಬಳಸಿ ನೆಲಮಟ್ಟದಲ್ಲಿ ತೆಗ್ಗನ್ನು ತೆಗೆದು ತಾಡ್ಪಲ್ ಹಾಸಿ ಮಾಡೋದ್ರಿಂದ ಸುಮಾರು 600 ರಿಂದ 800 ರೂಪಾಯಿವರೆಗೂ ಖರ್ಚು ನಿಮಗೆ ಬರ್ಬೋದು.
ಸೊ ಈ ಅಜೋಲಾಗೆ ನೇರವಾಗಿ ಸೂರ್ಯನ ಕಿರಣಗಳು ಬಿದ್ದಾಗ ಇದು ಕೆಂಪು ಬಣ್ಣಕ್ಕೆ ತಿರುಗ್ತದೆ ಮತ್ತು ಪೋಷಕಾಂಶಗಳಲ್ಲಿ ವ್ಯತ್ಯಾಸವನ್ನು ಕಂಡು ಬರ್ತದೆ. ಸೊ ಇದಕ್ಕೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳದಂತೆ ನೀವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ. ಮತ್ತು ಮೇಲ್ಗಳಿಂದ ಗಿಡಗಳ ಕೆಳಗಡೆ ಮಾಡಿದಾಗ ಅವುಗಳ ಎಲೆ ಉದುರುವಿಕೆ ಆಗಿರ್ಬೋದು, ಆ ಎಲೆಯಿಂದ ಆ ಎಲೆಗಳೆಲ್ಲ ಕೊಳಿತಾ ಹೋಗುತ್ತೆ. ಆ ಹಂತದಲ್ಲೂ ಸಹಿತ ಅಜೋಲದ ಬೆಳವಣಿಗೆ ಕುಂಠಿತ ಆಗುವ ಒಂದು ನೋಡ್ಬೋದು ನೀವು ಕುಂಠಿತ ಆಗುವುದನ್ನ. ಮತ್ತೆ ಈ ಅಜೋಲಾ ಘಟಕದಲ್ಲಿ ಸೊ ಮುಖ್ಯವಾಗಿ ಈ ಕಪ್ಪೆಗಳು ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಕೆಲವೊಂದು ಸಮಯದಲ್ಲಿ ಆ ಸಮಯದಲ್ಲಿ ನೀವು ಅಜೋಲಾ ಘಟಕದ ನೀರನ್ನೆಲ್ಲ ತೆಗೆದು ಸ್ವಲ್ಪ 1-2 ದಿನಗಳ ಮಟ್ಟಿಗೆ ಒಣಗಿಸಿದಾಗ ಸೊ ಅದು ಮತ್ತೆ ಕಪ್ಪೆಗಳು ಬರುವುದನ್ನು ನೀವು ಕಪ್ಪೆಗಳ ಹಾವಳಿಯನ್ನು ತಪ್ಪಿಸ್ಬೋದು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ಮಹೇಶ್ ಕಡ್ಗೆ ಅವರು ಹೇಳ್ತಾ ಇದ್ರು, ಈ ಅಜೋಲಾವನ್ನು ನಮ್ಮ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದನೇ ಅಜೋಲಾವನ್ನು ತೊಗೊಂಡೋಗಿ ಅವರಲ್ಲಿ ಬೆಳೆದು ಇದನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಯಾರು ಮಾಡ್ತಾ ಇದ್ದಾರೆ ಅದರಲ್ಲಂತೂ ಅವರು ತೊಗೊಂಡೋಗಿ ಇದನ್ನು ತಿನ್ನಿಸ್ತಾ ಇದ್ದಾರೆ ಜಾನುವಾರುಗಳಿಗೆ, ಕೋಳಿಗಳಿಗೆ. ಅದರಿಂದ ಅವರಿಗೆ ಈ ಮೊಟ್ಟೆ ತೂಕ ಗಾತ್ರ ಅದರಲ್ಲಿ ಹೆಚ್ಚಿಗೆ ಬರ್ತಿದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.